ಈ ದಿನ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರು ತಮ್ಮ ಹಿರಿಯ ಮುಖಂಡರು ಸರ್ಕಾರಕ್ಕೆ ಬೇಡಿಕೆ ಮನವಿ ಎಚ್ಚರಿಕೆ ಹೇಳಿದ್ದಾರೆ. ಇವತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರಿಕೊಂಡು ಎಲ್ಲ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಂದು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇದು ಮೇ 20ನೇ ತಾರೀಕು ನಡೀಬೇಕಾಗಿತ್ತು. ಅದನ್ನ ಬೇರೆ ಬೇರೆ ಪಹಲ್ಗಾಮ್ ಅದು ಇದು ಅಂತ ಹೇಳಿ ಏನೊಂದು ಉನ್ಮಾದದ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದ್ರಲ್ಲ, ಆ ಉನ್ಮಾದದ ವಾತಾವರಣಕ್ಕೆ ಬಲಿಯಾಗಿರೋದು ನಮ್ಮ ಕಾರ್ಮಿಕರು. ಹಾಗಾಗಿ ಅದನ್ನ ಏನ್ ಮಾಡಿದ್ದಾರೆ, ನಾವು ನಮ್ಮ ಕಾರ್ಮಿಕ ಸಂಘಟನೆಗಳು ಜುಲೈ 9ಕ್ಕೆ ಅದನ್ನ ಮುಂದೂಡಿದ್ವಿ. ಹೇಳ್ಬೇಕು ಅಂತ ಹೇಳಿದ್ರೆ ಜುಲೈ 9ಕ್ಕೆ ನಾವು ಕಾರ್ಮಿಕ ಸಂಘಟನೆಗಳು ಇದನ್ನ ಮುಂದೂಡಿದ್ರೆ ಆ ಪಹಲ್ಗಾಮ್ ಘಟನೆ ಆಗಿರೋ 2ನೇ ದಿನಕ್ಕೆ ಕೇಂದ್ರ ಸರ್ಕಾರದವರು ಒಬ್ಬ ಪ್ರತಿನಿಧಿಯನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸ್ಬಿಟ್ಟು ಇರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನು ಇವತ್ತು ಲೇಬರ್ ಕೋಡ್ ಹೆಸರಲ್ಲಿ ಇವತ್ತು ಕೇಂದ್ರ ಸರ್ಕಾರದವರು ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಎಲ್ಲ ಕಾನೂನುಗಳನ್ನ ಇವತ್ತೊಂದು ದಿವಸ ಮೂಲೆಗೆ ತಳ್ತಾ ಇದ್ದಾರೆ. ಏನು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಮತ್ತೆ ಅದಕ್ಕೂ ಮುಂಚಿರ್ತಕ್ಕಂತಹ ಏನೊಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಂತ ಏನಿತ್ತು, ಅದರಲ್ಲಿರ್ತಕ್ಕಂಥ ಕಾರ್ಮಿಕರ ಪರವಾಗಿರ್ತಕ್ಕಂಥ ನಿಲುವುಗಳು, ಆ ಎಲ್ಲ ನಿಲುವುಗಳು ಸಹ ಬಂದಿರೋದು ಜನಗಳ ಕಾರ್ಮಿಕರ ಹೋರಾಟದಿಂದಾಗಿ. ಅವೆಲ್ಲವನ್ನೂ ಸಹ ಇವತ್ತು ಸಹ ಧೂಳಿಪಟ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲವೂ ಸಹ ಏನಂದ್ರೆ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್, ದೇಶಕ್ಕೆ ಬಂಡವಾಳ ಬರಬೇಕು ಅಂತ ಹೇಳಿ ಕಾರ್ಮಿಕರನ್ನ ಇವತ್ತು ಸಹ ಮೂಲಕ್ಕೆ ತಳ್ತಾ ಇದ್ದಾರೆ. ಹಾಗಾಗಿ ಇದರ ವಿರುದ್ಧ ಇವತ್ತು ದೇಶದಾದ್ಯಂತ ಮುಷ್ಕರ ನಡೆದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದ್ರ ವಾತಾವರಣ ಇದೆ. ವಿಶಿಷ್ಟವಾಗಿ ಹೇಳ್ಬೇಕಂತ ಹೇಳಿದ್ರೆ ಬಿಹಾರ, ಅದೇ ತರದಲ್ಲಿ ಬಂಗಾಳ, ಕೇರಳ, ತಮಿಳುನಾಡು ಈ ಎಲ್ಲ ರಾಜ್ಯಗಳಲ್ಲಿ ಬಂದ್ ಆಗಿದೆ. ಕರ್ನಾಟಕದಲ್ಲೂ ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ. ನಾವು ಇದು ಫ್ರೀಡಂ ಪಾರ್ಕ್ ನಲ್ಲೂ ಸಹ 10,000ಕ್ಕೂ ಹೆಚ್ಚು ಜನ ಬೆಂಗಳೂರು ನಗರ, ಹೊರವಲಯ, ಗ್ರಾಮಾಂತರ, ರಾಮನಗರದ ಕಾರ್ಮಿಕರು ಇಲ್ಲಿ ಬಂದು ನಮ್ಮ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಇವತ್ತು ತೋರಿಸಿದ್ವಿ. ನನ್ನ ಹೆಸರು KV ಭಟ್ ಅಂತ ಹೇಳಿ JCTU. ತಾವು ಏನಿಲ್ಲ ಸರ್, ಯಾವುದೋ ಒಂದು ಕಾರ್ಮಿಕ ಕೆಲಸ ಮಾಡೋದು ದಿನಕ್ಕೆ 8 ಅವರ್ ಕೆಲಸ ಮಾಡೋದು 20,000 ಸಂಬಳ ಇದೆ ಅಂತಾರೆ. ಎಲ್ಲ 10,000 12,000 ಸಂಬಳ ಕೊಟ್ಟು ಅವ್ರಿಗೆಲ್ಲ ಒಂದು ಕಣ್ಣಿಗೆ ಮಣ್ಣಿಸ್ತಾರೆ ಅನ್ಸುತ್ತೆ ಸರ್. ಅದ್ರ ಬಗ್ಗೆ ಹೌದು, ಇವತ್ತಿನ ದಿವಸ ಅದು ಆಗ್ತಾ ಇದೆ. ನೀವು ಹೇಳಿದಾಗೆ ಕನಿಷ್ಠ ವೇತನ ಅದು ಜಾರಿ ಆಗ್ತಾ ಇಲ್ಲ. ಆ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ನಾವು ಮೊದಲಿಂದಲೂ ಬೇಡಿಕೆ ಇಟ್ಕೊಂಡಿದ್ವಿ. ಒಂದು ವೈಜ್ಞಾನಿಕವಾಗಿ ಅದಕ್ಕೊಂದು ನಿಷ್ಕರ್ಷೆ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ ನ ಒಂದು ಆದೇಶ ಏನಿದೆ, ಲೆಫ್ಟ್ ಬಿಟ್ಟು ಆದೇಶ ಏನಿದೆ ಅದ್ರ ಪ್ರಕಾರ ನಾವು ಲೆಕ್ಕ ಹಾಕ್ಬಿಟ್ಟು 35,000 ಕನಿಷ್ಠ ವೇತನ ಮಾಡಬೇಕು ಅಂತ ಕೇಳಿದ್ವಿ. ರಾಜ್ಯ ಸರ್ಕಾರ ಏನೋ ಒಂದು 23,000 ಮಾಡ್ತೀವಿ, 26,000 ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದು ಈಗ ಹೈಕೋರ್ಟ್ ಅಲ್ಲಿ ಇದೆ. ಅದನ್ನು ತಡೆಯಾಜ್ಞೆ ತರೋದಕ್ಕೆ ಮಾಲೀಕರು ಹೋಗಿದ್ದಾರೆ. ಅದು ಅವ್ರಿಗೆ ತಡೆಯಾಜ್ಞೆ ಸಿಗ್ಲಿಲ್ಲ. ನಮ್ಮ ಪರವಾಗಿ ಆಗಿದೆ, ಆದ್ರೆ ಅದನ್ನ ಮೂಢನಂಬಿಕೆ ಎಣಿಸ್ತಿದ್ದಾರೆ. ಮೊನ್ನೆ ನಾನು BCM ಸಾಹೇಬ್ರನ್ನು ಯಾವುದೋ ಒಂದು FKCC ಸಭೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾತಾಡಿದ್ದಾರೆ. ಏನು ತಲೆ ಕೆಡಿಸ್ಕೋಬೇಡಿ, ನಾನು ಇದನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಗೆಲ್ಲರಿಗೂ ಸಹ ಆಘಾತ ಆಗಿದೆ. ಹಾಗಾಗಿ ಕನಿಷ್ಠ ವೇತನ ಈ ಕೂಡಲೇ ಹೆಚ್ಚಳ ಆಗ್ಬೇಕು ಅನ್ನೋ ಬೇಡಿಕೆ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ಅದನ್ನ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹೌದು, ನಮ್ಮ ಒತ್ತಾಯ ಇದ್ದು ಕಾರ್ಮಿಕ ಸಚಿವರು ಬರ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮ ಇಲಾಖೆ ಏನಿದೆ, ಕಾರ್ಮಿಕರ ಇಲಾಖೆಯ ಸಚಿವರಾಗಿರ್ತಕ್ಕಂಥವ್ರು ಬರ್ಬೇಕು ಅಂತ ನಮ್ಮ ಬೇಡಿಕೆ ಇತ್ತು. ಆದ್ರೆ ಅವ್ರು ಬರ್ಲಿಲ್ಲ. ಇಲಾಖೆಯ ಕಮಿಷನ್ ಆಗಿರ್ತಕ್ಕಂಥ ಶ್ರೀಯುತ ಗೋಪಾಲ್ ಕೃಷ್ಣ ಅವರನ್ನು ಕಳಿಸಿದ್ದಾರೆ. ಗೋಪಾಲ್ ಕೃಷ್ಣ ಅವರು ಬಂದ್ಬಿಟ್ಟು ನಮ್ಮ ವಿಚಾರಗಳನ್ನ ಮನವಿ ಪತ್ರವನ್ನು ತಗೊಂಡು ಸಚಿವರ ಜೊತೆಯಲ್ಲಿ ಮಾತಾಡಿ ಒಂದು ಸಭೆಯನ್ನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಏರ್ಪಾಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ದಾರೆ. ಬರೋ ದಿನಗಳಲ್ಲಿ ಅದಾಗ್ಲಿ ಅಂತ ನಾವು ಆಚರಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ JCTU ಜಿಂದಾಬಾದ್. JCTU ಜಿಂದಾಬಾದ್.